ಫಸ್ಟ್ ಆಫ್ ಆಲ್ ನಿಮಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದ್ರೆ ನಾನು ನಿಮಗೆ ಟಿವಿ ಗಿವ್ ಅವೇ, ಮೊಬೈಲ್ ಗಿವ್ ಅವೇ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದೆ. ಬಟ್ ನಾನು ಗಿವ್ ಅವೇ ವಿನ್ನರ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅಂದ್ರೆ ಫೆಬ್ರವರಿ 14 ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದೆ. ಅವತ್ತಿನ ದಿವಸ ಮಾಡಕ್ಕಾಗಿಲ್ಲ. ಬಟ್ ನಾನು ಅವತ್ತಿನ ದಿವಸ ಮೊಬೈಲ್ ಶಾಪ್ ವಿಸಿಟ್ ಮಾಡಿ ಅವ್ರ ಗಿಫ್ಟ್ಸ್ ಏನೇನು ಎಲ್ಲ ನಿಮ್ಗಂತ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಎಲ್ಲ ವಿಡಿಯೋ ಶೂಟ್ ನಾನು ಮಾಡ್ಕೊ ಬಂದಿದ್ದೆ. ಬಟ್ ಈವ್ನಿಂಗ್ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದಕ್ಕೋಸ್ಕರ ಸಂಜೆ ನಾನು ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. 22 ಮೆಂಬರ್ಸ್ ಏನೋ ಸೆಲೆಕ್ಟ್ ಆಗಿದ್ರು. ಅದರಲ್ಲಿ ಟಿವಿ ಯಾರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದ್ರಲ್ಲೇ ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಂಡು. ಆದ್ರೆ ನನ್ನ ಮೈಂಡ್ ಅಲ್ಲಿ ಏನಪ್ಪಾ ಇತ್ತು ಅಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ಇರೋರ್ಗೆ ಯಾರಿಗಾದ್ರೂ ಈ ಟಿವಿ ಹೋಗಿ ತಲುಪಬೇಕು ಅನ್ನೋದಿತ್ತು. ಅದಕ್ಕೋಸ್ಕರ ನಾನು ಮತ್ತೆ ಮೊಬೈಲ್ ಬಜಾರ್ ಅವರು ಇಬ್ರು ಸೇರಿ ಡಿಸ್ಕಸ್ ಮಾಡಿ ಆ ಸೆಲೆಕ್ಟ್ ಆಗಿರೋರಲ್ಲಿ ಒಬ್ಬರನ್ನ ಚೂಸ್ ಮಾಡಿ ಅವ್ರಿಗೆ ಟಿವಿ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅವರು ಇಲ್ಲಿಂದ 700 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಸೊ ಕಲಬುರಗಿಯಲ್ಲಿ. ಸೊ ಅವ್ರಿಗೆ ಟಿವಿ ಹೇಗೆ ತಲುಪಿಸೋದು ಏನು ಅಂತ ಹೇಳ್ಬಿಟ್ಟು ಫುಲ್ ಕನ್ಫ್ಯೂಸ್ ಆಗೋದು. ಬಿಕಾಸ್ ಕೊರಿಯರ್ ಎಲ್ಲ ಮಾಡಿದ್ರೆ 700 ಕಿಲೋಮೀಟರ್ ಹೋಗಿ ರೀಚ್ ಆಗೋಷ್ಟು ಡ್ಯಾಮೇಜ್ ಅಂತೂ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಆಮೇಲೆ ನಾನು ಮತ್ತೆ ಮೊಬೈಲ್ ಬಜಾರ್ ಅವರು ಇನ್ನೂ ಸ್ವಲ್ಪ ಡಿಸ್ಕಸ್ ಮಾಡಿ ಮಾತಾಡಿ ಅವ್ರ ನಂಬರ್ ನ ಕಲೆಕ್ಟ್ ಮಾಡಿ ಸೊ ನಾನು ಅವ್ರ ಜೊತೆ ಮಾತಾಡ್ತೀನಿ. ಸೊ ಕಾಲ್ ರೆಕಾರ್ಡ್ ನ ಹಾಕ್ತೀನಿ, ಕೇಳಿಸ್ಕೊ ಬನ್ನಿ. ಹಲೋ ಬ್ರೋ. ಗಿವ್ ಅವೇ ವಿನ್ನರ್ ನಿಮ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಟಿವಿಗೆ ಹೇಗೆ ಅನಿಸ್ತಿದೆ? ಸೊ ನೀವು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಕಲಬುರಗಿಯಿಂದ ಫೋನ್ ಮಾಡಿರೋದು. ಸೊ ನನ್ಗೇನಂದ್ರೆ ಟಿವಿ ಕಳ್ಸ್ಕೊಡಕ್ ಅಲ್ಲಿ ಅಷ್ಟು ದೂರ ಕಷ್ಟ ಆಗುತ್ತೆ. ಕಳ್ಸ್ಕೊಡ್ಬೋದು, ಬಟ್ ಏನಂದ್ರೆ ಅಕಸ್ಮಾತ್ ಮಿಸ್ ಆಗಿ ಡ್ಯಾಮೇಜ್ ಆಯ್ತು ಅಂದ್ರೂ ನಿಮ್ ಕೈ ಕರೆಕ್ಟಾಗಿ ಸೇರಲ್ಲ. ಸೊ ಅದು ನಮಗೂ ಅಲ್ಲ ನಿಮ್ಗೂ ಅಲ್ಲ ಆಗುತ್ತೆ. ಸೊ ನಿಮ್ಮ ಊರಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಟಿವಿ ಶಾಪ್ ಇದ್ರೆ ಸೊ ಅಲ್ಲಿಗೆ ವಿಸಿಟ್ ಮಾಡ್ಬಿಟ್ಟು ಅಲ್ಲಿಂದ ನೀವು ಒಂದು ಟಿವಿನ ಪರ್ಚೇಸ್ ಮಾಡಿ. ಆ ಟಿವಿದ ಅಮೌಂಟ್ ಏನಿದೆ ಅದನ್ನ ನಾವು ಕೊಡ್ತೀವಿ. ಸೊ ಅವರು ಕೂಡ ಫುಲ್ ಹ್ಯಾಪಿಯಾಗಿ ಒಪ್ಕೊಂಡ್ರು. ಸೊ ಮೈನ್ ಥಿಂಗ್ ಇವ್ರಿಗೆ ಟಿವಿ ಕೊಡಕ್ಕೆ ಯಾಕೆ ಒಪ್ಕೊಂಡ್ರೆ ಅಂದ್ರೆ ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರ ವಿಡಿಯೋ ಆಗ್ತಿದೀನಿ ನೋಡಿ. ಸೊ ಇದು ಬಂದ್ಬಿಟ್ಟು ಅವ್ರ ಮನೇಲಿ ಒಂದು ಚಿಕ್ಕ ಒಂದು ಡೂಮ್ ಟಿವಿ ಕೂಡ ಇದೆ. ಸೊ ಅವ್ರಿಗೆ ಅಮ್ಮ ಬೇರೆ ಇಲ್ಲ, ಅವ್ರ ಅಜ್ಜಿ, ಅವ್ರ ಅಪ್ಪ ಮತ್ತೆ ಅವ್ರ ಅಣ್ಣ ಇಷ್ಟೇ ಜನ ಇರೋದು. ಸೊ ಫುಲ್ ಮಿಡಲ್ ಕ್ಲಾಸ್. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಅಷ್ಟೇ. ಸೊ ಹಾಗೆ ಗೈಸ್ ಇನ್ನು ಮಿಕ್ಕಿರೋ 21 ಗಿಫ್ಟ್ಸ್ ಯಾರ್ಯಾರಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ನ ಕೊಡ್ತೀನಿ. ಅಂಡ್ ಫೈನಲ್ ಆಗಿ ಇವ್ರಿಗೆ ಒಂದು ಟಿವಿ ಕೊಡಿಸ್ಬಿಟ್ಟು ಅದ್ರದ್ದು ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮೊಬೈಲ್ ಬಜಾರ್ ಅವರು ಗಿವ್ ಅವೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ರು. ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಎಲ್ಲ ಒಂದು ಥ್ಯಾಂಕ್ಸ್ ಹೇಳೋಣ. ಹಾಗೆ ಗೈಸ್ ಫೇಸ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಇವತ್ತು ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. 100K ಚಾನಲ್ ಅಲ್ಲಿ ಆಗಿಲ್ಲ, ಆದ್ರೂ ಕೂಡ ನಾನು ಫೇಸ್ ರಿವೀಲ್ ನ ಮಾಡ್ತೀನಿ. ಇವತ್ತು ಕರೆಕ್ಟ್ ಆಗಿ 6:30ಗೆ ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತಾ ಇದೀನಿ ವಿತ್ ಫೇಸ್ ಕ್ಯಾಮ್. ಲೈವ್ ಅಲ್ಲೇ ಫೇಸ್ ನ ರಿವೀಲ್ ಮಾಡ್ತೀನಿ. ಸೊ ಇದು ನನ್ನ ರಿಕ್ವೆಸ್ಟ್, ಎಲ್ಲರೂ ಕೂಡ ಲೈವ್ ಅಲ್ಲಿ ಬಂದು ಸಪೋರ್ಟ್ ಮಾಡಿ. ಅಂಡ್ ನಾನು ಕೂಡ ನಿಮ್ ಜೊತೆ ಲೈವ್ ಅಲ್ಲಿ ಎಂಜಾಯ್ ಮಾಡ್ತೀನಿ. ಚಾನಲ್ ನೇಮ್ ಬಂದ್ಬಿಟ್ಟು ಬ್ಲೇಸ್ ಕನ್ನಡಿಗ ಅಂತ ಇದೆ. ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಂಜೆ ಕರೆಕ್ಟ್ ಆಗಿ 6:30ಗೆ ಲೈವ್ ಜಾಯ್ನ್ ಆಗಿ. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.